ಪವಿತ್ರನ ಕರ್ಕೊಂಡು ಬಂದು ಸ್ಥಳ ಮಹಾಜರನ್ನ ಮಾಡಲಾಗ್ತಾ ಇತ್ತು. ಪೊಲೀಸರಿಂದ ಸ್ಥಳ ಮಹಾಜರು ಮುಕ್ತಾಯ ಆಗಿದೆ. ಆರ್ಆರ್ ನಗರದಲ್ಲಿರುವ ನಿವಾಸದಲ್ಲಿ 2 ಗಂಟೆಗಳ ಕಾಲ ಸ್ಥಳ ಮಹಾಜರು ಮಾಡಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ಹತ್ಯೆ ನಡೆದ ದಿನ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ ಚಪ್ಪಲಿಯನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯ ಆಗಿದೆ ಪವಿತ್ರ ಗೌಡ ಚಪ್ಪಲಿ. ಯಾಕಂದ್ರೆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇರೋದ್ರಿಂದಾಗಿ ಪವಿತ್ರ ಗೌಡ ಚಪ್ಪಲಿ ಸಹ ಪ್ರಮುಖವಾದಂತಹ ಸಾಕ್ಷ್ಯ ಆಗುತ್ತೆ. ಅದನ್ನೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸತತ 2 ಗಂಟೆಗಳ ಕಾಲ ಸ್ಥಳ ಮಹಾಜರನ್ನ ನಡೆಸಿದ್ರು ಪವಿತ್ರ ಗೌಡ ಮನೆಯಲ್ಲಿ. ಈಗ ಸ್ಥಳ ಮಹಾಜರು ಅಂತ್ಯ ಆಗಿದೆ. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸಾಕ್ಷ್ಯಗಳನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಾಜರು ನಡೆಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಹ ಸೇರಿದ್ರು ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಾಜರು ಮಾಡಿದಂತಹ ಸಂದರ್ಭದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಪವಿತ್ರ ಗೌಡ ಮನೆಯಲ್ಲಿ ಸ್ಥಳ ಮಹಾಜರು ಮುಕ್ತಾಯ ಆಗಿದೆ. ಯಾವೆಲ್ಲ ಸಾಕ್ಷ್ಯ ಸಿಕ್ಕಿದೆ? ಪ್ರಗತಿ, ಇವಾಗ ಆಲ್ರೆಡಿ ಅವತ್ತಿನ ದಿನ ಅಂದ್ರೆ ಇನ್ಸಿಡೆಂಟ್ ರೇಣುಕಾ ಸ್ವಾಮಿ ಹತ್ಯೆಯಾದ ದಿನ ಪವಿತ್ರ ಗೌಡ ಧರಿಸಿದ್ದಂತಹ ಬಟ್ಟೆ ಮತ್ತು ಚಪ್ಪಲಿ ಎರಡನ್ನೂ ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅದಲ್ದಿರ ಪವನ್ ಏನಿದ್ದಾನೆ ಆತ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಆತನ ಕೆಲ ವಸ್ತುಗಳನ್ನು ಕೂಡ ಏನು ಫೊರೆನ್ಸಿಕ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಜಪ್ತಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಪವಿತ್ರ ಸುದೀರ್ಘವಾಗಿ ಒಂದು 2 ಗಂಟೆಗಳ ಕಾಲ ಈ ಒಂದು ಮಹಾಜರು ಪ್ರಕ್ರಿಯೆ ನಡೀತು. ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಪೊಲೀಸರು ಮಾಡ್ಕೊಂಡಿರುವಂತದ್ದು ಸಹಜ ಪ್ರಕ್ರಿಯೆ ಆಗಿರುತ್ತೆ ಇದು. ಮತ್ತೆ ಫೊರೆನ್ಸಿಕ್ ಏನ್ ಅಧಿಕಾರಿಗಳು ಸಹ ಮತ್ತೆ ಎಲ್ಲೆಲ್ಲಿ ಓಡಾಡಿದ್ರು ಏನು ಅನ್ನೋದ್ರ ಬಗ್ಗೆ ಅವತ್ತಿನ ದಿನ ಏನಾದ್ರು ಸಿಸಿಟಿವಿಯಲ್ಲಿ ಏನಾದ್ರು ವಿಜುವಲ್ಸ್ ಏನಾದ್ರು ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮಾಡಿರುವಂತದ್ದು. ಎಲ್ಲಾ ಆಂಗಲ್ಗಳಲ್ಲಿ ಇದೀಗ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಿ ಆಚೆ ಮನೆಯ ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿಗೆ ಅವರಿಬ್ಬರನ್ನು ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇರುವಂತದ್ದು. ಪ್ರಗತಿ, ಇನ್ನು ಚೇತನ್, ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯಗಳನ್ನು ಹಾಗಾದ್ರೆ ವಶಕ್ಕೆ ಪಡೆದಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವತ್ತು ದರ್ಶನ್ ಬಂದ್ ಕರ್ಕೊಂಡು ಹೋಗಿದ್ದು ನಿಜಾನ ಇಲ್ವಾ ಅಂತ ಗೊತ್ತಾಗೋದಕ್ಕೆ ಅದು ಸಹ ಪ್ರಮುಖವಾದಂತಹ ಸಾಕ್ಷಿ ಆಗತ್ತೆ. ಎಸ್ ಎಕ್ಸಾಕ್ಟ್ಲಿ ಪ್ರಗತಿ. ಏನಂದ್ರೆ ಇವಾಗ ಆಲ್ರೆಡಿ ಆ ಒಂದು ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಚೆಕ್ ಮಾಡಿರುವಂತದ್ದು. ಅವತ್ತಿನ ದಿನ ದರ್ಶನ್ ಎಷ್ಟು ಗಂಟೆಗೆ ಬಂದ, ಯಾರು ಕರ್ಕೊಂಡು ಹೋದ್ರು, ಏನು ಪವನ್ ಯಾವಾಗ ವೆಹಿಕಲ್ ಅನ್ನ ಓಡಿಸ್ತಾ ಇದ್ದ, ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಫೊರೆನ್ಸಿಕ್ ಅಧಿಕಾರಿಗಳು ತಗೊಂಡಿರುವಂತದ್ದು. ಪೊಲೀಸರು ಕೂಡ ಮಹಾಜರು ವೇಳೆ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಅದನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಮತ್ತೆ ಕೆಲ ವಸ್ತುಗಳು, ಕೇವಲ ಬಟ್ಟೆ ಮತ್ತೆ ಚಪ್ಪಲಿ ಅಲ್ಲದಿರ ಬೇರೆ ಬೇರೆ ಕೆಲ ವಸ್ತುಗಳು, ಪವನ್ಗೆ ಸಂಬಂಧಿಸಿದಂತಹ ಕೆಲ ವಸ್ತುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗ್ತಿರುವಂತದ್ದು. ಏನೇನು ಅನ್ನೋದು ಅಪ್ಡೇಟ್ ಇನ್ನಷ್ಟೇ ಸಿಗ್ಬೇಕಾಗತ್ತೆ. ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಮತ್ತೆ ಶೆಡ್ಗೆ ಒಂದು ಕರ್ಕೊಂಡು ಹೋಗುವಂತಹ ಒಂದು ಚಾನ್ಸಸ್ ಸಹ ಇರುವಂತದ್ದು. ಮತ್ತೆ ಮೈಸೂರಲ್ಲೂ ಕೂಡ ಒಂದು ಮಹಾಜರು ಪ್ರಕ್ರಿಯೆ ಒಂದು ಬ್ಯಾಲೆನ್ಸ್ ಇದೆ. ಅಲ್ಲಿಗೂ ಕೂಡ ದರ್ಶನ್ ಅನ್ನ ಕರ್ಕೊಂಡೋಗಿ ಒಂದು ಮಹಾಜರು ಪ್ರಕ್ರಿಯೆಯನ್ನ ಮಾಡ್ಬೇಕಾಗಿರುತ್ತೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಅವತ್ತಿನ ದಿನ ಧರಿಸಿದಂತಹ ಬಟ್ಟೆ ಮತ್ತು ಚಪ್ಪಲಿ ಪ್ರಮುಖವಾದ ಸಾಕ್ಷ್ಯ ಆಗುತ್ತೆ. ಒಂದು ವೇಳೆ ಆಕೆಯ ಬಟ್ಟೆ ಮೇಲೆ ಏನಾದ್ರು ರೇಣುಕಾ ಸ್ವಾಮಿ ರಿಲೇಟೆಡ್ ಒಡೆದಾಗ ಏನಾದ್ರು ಬ್ಲಡ್ ಈ ರೀತಿ ಏನಾದ್ರು ಸ್ಯಾಂಪಲ್ಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿರುವಂತದ್ದು. ಚಪ್ಪಲಿಯನ್ನು ಕೂಡ ಜಪ್ತಿ ಮಾಡಿರುವಂತದ್ದು ಅದು ಪ್ರಮುಖವಾದಂತಹ ಒಂದು ಸಾಕ್ಷ್ಯ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಜರು ಮುಗಿದಿದೆ, ಇಲ್ಲಿಂದ ಹೊರಡ್ತಾರೆ. ಪ್ರಗತಿ, ಚೇತನ್, ಮಹಾಜರ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಮನೆ ಹತ್ರ ಸಾಕಷ್ಟು ಜನ ಸೇರ್ಕೊಂಡಿದ್ರಂತೆ. ಏನ್ ಕುತೂಹಲಕ್ಕಾಗಿ ಬಂದಿದ್ರ? ಹೌದೌದು, ಕುತೂಹಲಕ್ಕಾಗಿ ಕೆಲ ಅಕ್ಕಪಕ್ಕದ ನಿವಾಸಿಗಳು ಇಲ್ಲಿ ಬಂದು ನಿಂತಿರುವಂತದ್ದು. ಅಂದ್ರೆ ಏನಾಗ್ತಿದೆ ಏನು ಅಂತ ಅಂದ್ಬಿಟ್ಟು ನೋಡೋದಕ್ಕೆ ನಿಂತಿರುವಂತದ್ದು. ಪವಿತ್ರ ಗೌಡ ಯಾರು ಏನು ಅನ್ನೋದು ಇವಾಗ ಆಲ್ರೆಡಿ ಎಲ್ರಿಗೂ ಕೂಡ ಈ ಹಿಂದಿನಿಂದ ಕೂಡ ಇಲ್ಲಿನ ಜನರಿಗೆ ಗೊತ್ತಿರುವಂತದ್ದು. ಆದ್ರೆ ಈ ರೀತಿ ಒಂದು ಕೊಲೆ ಪ್ರಕರಣದಲ್ಲಿ ಬಂಧಿತೆಯಾಗಿದ್ದಾರೆ, ಅದರಲ್ಲೂ ಕೂಡ A1 ಆಗಿದ್ದಾರೆ, ಏನಾಗ್ತಿರ್ಬೋದು ಏನು ಅನ್ನುವಂತಹ ಸಹಜ ಕುತೂಹಲದಿಂದ ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಬಂದು ಮನೆಯ ಬಳಿ ನೆರೆದಿರುವಂತದ್ದು. ಎಲ್ಲರನ್ನೂ ಕೂಡ ಕಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿರುವಂತದ್ದು. ಇದನ್ನ ಒಂದು ಕ್ರೈಮ್ ಸೀನ್ ಆಗಿ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿರುವಂತದ್ದು. ಈ ರಸ್ತೆಯ 2 ಇಕ್ಕೆಲಗಳಲ್ಲೂ ಕೂಡ ಒಂದು ವಾಹನ ಸಂಚಾರವನ್ನು ಕೂಡ ಬಂದ್ ಮಾಡಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.